ವಿಶ್ವ ಪಾರ್ಶ್ವವಾಯು ದಿನ ನಿಮಿತ್ತ ನಾವು ಆದರ್ಶ ಹಾಸ್ಪಿಟಲಲ್ಲಿ ಒಂದು ಸ್ಟ್ರೋಕ್ ಜಾಗೃತಿ ಮುಟ್ಟಿಸಬೇಕು ಅಂತ ಪ್ರಯತ್ನ ಮಾಡ್ತೀವಿ. ಇವತ್ತು ನಮ್ಮದು ಸ್ಟ್ರೋಕ್ ಆಗಿ ಸರ್ವೈವ್ ಮಾಡಿದ್ದು ಪೇಷಂಟ್ಸ್ನೂ ಇಲ್ಲಿ ಬಂದಿದ್ದಾರೆ. ಅವ್ರದ್ದು ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೇಳ್ಕೊಡ್ತಾರೆ. ಮತ್ತು ಸ್ಟ್ರೋಕ್ ಅಂದರೆ ಏನು, ಸ್ಟ್ರೋಕ್ ಯಾವಾಗಾಗುತ್ತೆ, ಯಾರಿಗಾಗುತ್ತೆ, ಏನು ಕಾರಣಲಿಂದ ಸ್ಟ್ರೋಕ್ ಆಗುತ್ತೆ, ಮತ್ತು ಸ್ಟ್ರೋಕಿಗೆ ಪ್ರಿವೆಂಟ್ ಹ್ಯಾಂಗೆ ಮಾಡಬೇಕು, ಸ್ಟ್ರೋಕದ್ದು ಲಕ್ಷಣಗಳು ಏನು, ಆ ಥರ ನಾವು ಇದು ವಿಷಯಗಳು ಡಿಸ್ಕಸ್ ಮಾಡ್ತೀವಿ. ಫಸ್ಟ್ ನಾ ಎಲ್ಲ ಪೇಷಂಟಿಗೆ ಸ್ವಾಗತ ಕೋರುತ್ತೇನೆ ಮತ್ತು ಪ್ರತಿಯೊಂದು ಪೇಷಂಟ್ ಅವ್ರದ್ದು ಎಕ್ಸ್ಪೀರಿಯನ್ಸ್ ಅನುಭವ ಎಲ್ಲಿಂದು, ಅವ್ರಿಗೇನಾಗಿತ್ತು, ಯಾವ ಥರ ಅವರು ರಿಕವರ್ ಆಗಿದ್ದಾರೆ ಅವರು ಎಲ್ಲ ಹೇಳ್ಕೊಡ್ತಾರೆ. ಈಗ ಅವ್ರಿಗೆ ಒಬ್ರೊಬ್ರಿಗೆ ಕೊಟ್ಟು ಇವರು ಮಹಾದೇವಪ್ಪ ಮೆಳ್ಕುಂದ ಅಲ್ಲಿಂದ ಬಂದಿದ್ದಾರೆ. ಅವರು ಹೊಡೆದು ಇಲ್ಲಿ ನಿಮ್ಮದು ಸ್ಟ್ರೋಕ್ ಏನಾಗಿತ್ತಲ್ರಿ, ಅದ್ರ ಬಗ್ಗೆ ಮೇನ್ ಹೇಳಿ. ಹಾಂ, ಅದು ಮೊದಲಿಂದೂ ಇದು ಎರಡು ಇಲ್ಲ. ಅವ್ರಿಗೆ ಮೈಕ್ ಕೊಡ್ತೀರಿ. ಅದು ಹೊಡೆದ ಮ್ಯಾಗ ನಮಗೆ MLA ಸಾಹೇಬ್ರು ಮನೆಗೆ ಬಂದು ಮೇಡಮ್ ಅವ್ರ ಬಳಿ ಕಳಿಸಿದ್ರು. ಮತ್ತು ಆಮೇಲೆ ನಡಗ್ತಿದ್ದೇವೆ ನಾವು. ಇದು ಹಿಂಗೆ ಹಚ್ಕೋರಿ. ಇಲ್ಲಿ ನಾವು ನಡಗುತ್ತಿದ್ದೆ ನಾ ರೀ. ಅದು 12 ಗಂಟೆದಾಗ ಬಂದ್ ಮಾಡಿದ್ರು. ಮತ್ತು ಹೊಡೆದು ಕಾಲು ಪ್ರೆಷರ್ ಆಗಿತ್ತು, ಅದನ್ನು ಅವ್ರ ಮೇಲೆ ಆರಾಮಾಗಿ. ಅವರಿಗೆ ಸ್ಟ್ರೋಕ್ ಆಗಿ ಅವರಿಗೆ ಕೈಕಾಲು ನಡಗ್ಲಕತ್ತಿತ್ತು ಮತ್ತು ಕೈಕಾಲು ವೀಕ್ ಆಗಿತ್ತು ಅವ್ರದ್ದು. ಅವ್ರಿಗೆ ಅದು ಗೊತ್ತಾಗಿಲ್ಲ. ಇದು ಸ್ಟ್ರೋಕ್ ಆಗೋದು ಗೊತ್ತೇ ಆಗಲ್ಲ ಜನರಿಗೆ. ಅದು ಮುಖ್ಯವಾಗಿ ಇದೆ. ಯಾಕಂದರೆ ಯಾವ ಲಕ್ಷಣಲಿಂದ ಸ್ಟ್ರೋಕ್ ಆಗುತ್ತೆ, ಅದರದ್ದು ನಾವು ಹ್ಯಾಂಗೆ ಗುರುತಿಡಬೇಕು ಅದು ಗೊತ್ತಾಗಲ್ಲ. ಅವ್ರಿಗೆ ಗೊತ್ತಾಗಿಲ್ಲ. ಅವರು ಏನು ಹೊಡೆದಂಗೆ ಅಷ್ಟೇ ಬಂದಾರ ಅವರು ನಮ್ಮ ಕಡೆ. ನಮ್ಗೆ ಇಲ್ಲಿ ನೋಡಿ ಅವರಿಗೆ ಚೆಕಪ್ ಮಾಡಿ ಆದ ನಂತರ ನಾ ಸ್ಟ್ರೋಕ್ ಬಗ್ಗೆ ಟ್ರೀಟ್ಮೆಂಟ್ ಮಾಡಾದ ನಂತರ ಅವರು 12 ತಾಸ್ದಾಗೆ ರಿಕವರ್ ಆದರು ಅವರು. ಹೇಳಿ. ಅದು ಆರಾಮಾದ್ಮೇಲೆ ಮತ್ತೆ ಹೋದ ವರ್ಷ ತಾರೀಕು ಏನಂದ್ರೆ ಗೊತ್ತಿಲ್ಲ ರೀ, ತಲೆ BP ಹೈ ಆಗಿ ತಲೆ ಆಪ್ರೇಷನ್ ಆಗಿದೆ. ಈಗ ಇವ್ರಿಗೆ ಆಗಿದೆ ಅಂದ್ರೆ ಫಸ್ಟ್ ಈ ಸ್ಟ್ರೋಕ್ ಅಂದರೆ 2 ಥರ ಇರೋದು. ಒಂದು ರಕ್ತನಾಳ ಮುಚ್ಕೊಂಡು ಇರೋದು ಒಂದು ಸ್ಟ್ರೋಕ್, ಅದು ಬ್ರೈನ್ ಮಾಡಲ್ ತೊಗೊಂಡು ರೂಮ್ನಾಗೆ. ಮತ್ತು ಮೆದುಳಿಗೆ ರಕ್ತನಾಳ ಮುಚ್ಕೊಂಡು ರಕ್ತ ಹೆಪ್ಪುಗಟ್ಟಿ ಮೆದುಳಿಗೆ ರಕ್ತ ಮುಟ್ಟಲ್ಲ, ಅದು ಒಂದು ಸ್ಟ್ರೋಕ್ ಟೈಪ್. ಮತ್ತು ಇನ್ನೂ ಒಂದು ಸ್ಟ್ರೋಕ್ ಟೈಪ್ ಅಂದ್ರೆ ಮೆದುಳಿಗೆ ಯಾವ ರಕ್ತನಾಳ ಇರ್ತಾವ ಅದು ಒಡ್ಕೊಂಡು ರಕ್ತ ಮೆದುಳಿದಾಗ ಸೋರುತ್ತೆ, ಅದರಿಂದನೂ ಸ್ಟ್ರೋಕ್ ಆಗುತ್ತೆ. ಅದಕ್ಕೆ ನಾವು ಹಿಮರೇಜಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಹಿಮರೇಜಿಕ್ ಸ್ಟ್ರೋಕ್ ಅಂದರೆ ರಕ್ತ ಸೋರಿದ್ದು ಸ್ಟ್ರೋಕ್ ಆಗೋದು ಚಾನ್ಸಸ್ ಕಡಿಮೆ, ಅಂದರೆ 20% ಸ್ಟ್ರೋಕ್ ಆಗುತ್ತೆ. ಜಾಸ್ತಿ ಹೆಚ್ಚಾಗೋದು ಸ್ಟ್ರೋಕ್ ಅಂದ್ರೆ ಬ್ರೈನ್ ಅಟ್ಯಾಕ್, ಅಂದ್ರೆ ರಕ್ತನಾಳ ಮುಚ್ಕೊಂಡು ರಕ್ತ ಹೆಪ್ಪುಗಟ್ಟಿ ಮೆದುಳಿಗೆ ರಕ್ತ ಕರೆಕ್ಟ್ ಸಂಚಾಲನೆ ಕರೆಕ್ಟ್ ಆಗಲ್ಲ, ಅದಕ್ಕೆ ನಾವು ಇಸ್ಕೆಮಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಅದು ಆಗೋದು ಜಾಸ್ತಿ ಪ್ರಮಾಣವಾಗಿ ಇದೆ. 80% ಇಸ್ಕೆಮಿಕ್ ಸ್ಟ್ರೋಕ್ ಆಗುತ್ತೆ. ಈಗ ಮಹಾದೇವಪ್ಪ ಅವರಿಗೆ ಫಸ್ಟ್ ಇಸ್ಕೆಮಿಕ್ ಸ್ಟ್ರೋಕ್ ಅಂದರೆ ರಕ್ತನಾಳ ಮುಚ್ಕೊಂಡು ಲಕ್ವ ಹೊಡೆದಿತ್ತು. ಅವರು ನಾ ಇಲ್ಲಿ ಬಂದಾಗ ಆರಾಮಾದರು. ಆದ ನಂತರ ಅವರಿಗೆ ಮೊದಲು BP ಇದ್ದಿದ್ದಿಲ್ಲ, ಹೈ BP ಆಗಿ ಒಂದಿನ ಅವರು ನಮ್ಮ ಹಾಸ್ಪಿಟಲಲ್ಲಿ ಬಂದರು. ಆವಾಗ ಭಾಳ ತಲೆ ಬ್ಯಾನಿ ಆಗಿತ್ತು ಅವರಿಗೆ ವಾಮಿಟಿಂಗ್ ಆಗ್ತಿತ್ತು. ಮತ್ತು ಹಾಗಾಗಿ ಎಲ್ಲ ಎಕ್ಸಾಮಿನೇಷನ್ ಮಾಡಿ CT ಸ್ಕ್ಯಾನ್ ಮಾಡಿ MRI ಮಾಡಿಸಿ ಅವರಿಗೆ ಹಿಮರೇಜಿಕ್ ಸ್ಟ್ರೋಕ್ ಆಗಿತ್ತು ಆವಾಗ. ಆದ ನಂತರ ಅದನ್ನು ನಾವು ಆಪ್ರೇಷನ್ ಮಾಡಿ ಅವರಿಗೆ ಪೂರ್ತಿ ರಿಕವರ್ ಮಾಡೀವಿ. ಈಗ ಅವ್ರು ನಿಮ್ಮ ಮುಂದೆ ಅದಾರ. ಸ್ಟ್ರೋಕ್ ಆದ ನಂತರ ಪೇಷಂಟ್ಸ್ ಜನರು ರಿಕವರ್ ಆಗಲ್ಲ, ಅದು ಒಂದು ತಪ್ಪು ತಿಳುವಳಿಕೆ ಇದೆ. ಕರೆಕ್ಟ್ ಟ್ರೀಟ್ಮೆಂಟ್ ಮಾಡಿ ಕರೆಕ್ಟ್ ಟೈಮಲ್ಲಿ ನೀವು ಹಾಸ್ಪಿಟಲ್ಗೆ ಬಂದಿರಿ ಅಂದ್ರೆ ಟ್ರೀಟ್ಮೆಂಟ್ ಕರೆಕ್ಟ್ ಮಾಡಿ ಆದ ನಂತರ ಪೇಷಂಟ್ ಪೂರ್ತಿ ನಾರ್ಮಲ್ ಮೊದಲಿನ ಹಾಗೆ ನಾರ್ಮಲ್ ಆಗ್ಬೋದು. ಇದು ನಿಮ್ಮ ಮುಂದೆ ಅದ ಕಣ್ಣು ಮುಂದೆ ಅಂದರೆ ಇವರಿಗೆ 2 ಥರ ಸ್ಟ್ರೋಕ್ ಆಗಿದ್ದು. ಏನು ರಕ್ತ ಏನು ಹೆಪ್ಪುಗಟ್ಟಿದಿರ್ತದೆ ಅದು ಕರ್ಗಾಸಲ್ವ ಕ್ಲಾಟ್ ಬರ್ಸ್ಟರ್ ಇಂಜೆಕ್ಷನ್ ನಾವು ಕೊಡ್ತೀವಿ. ಅದರದಿಂದ ರಕ್ತನಾಳಿಂದು ಸಂಚಾಲನೆ ಕರೆಕ್ಟ್ ಆಗುತ್ತೆ ಮತ್ತು ಮನುಷ್ಯ ಮೊದಲಿನ ಹಂಗೂ ಪೂರ್ತಿ ರಿಕವರಿ ಆಗೋದು ಚಾನ್ಸಸ್ ಹೆಚ್ಚಿರುತ್ತೆ. ಅಂದ್ರೆ 90 to 95% ಚಾನ್ಸಸ್ ಆರ್ ದೇರ್ ದಟ್ ಪೇಷಂಟ್ಸ್ ವಿಲ್ ರಿಕವರ್ 4.5 ತಾಸು ಒಳಗೆ. ಒಬ್ಬೊಬ್ಬರಿಗೆ ಆಪ್ರೇಷನ್ನೂ ಮಾಡಬೇಕಾಗುತ್ತೆ. ಯಾರಿಗೆ ಇಲ್ಲಿ, ಯಾಕಂದರೆ ರಕ್ತನಾಳ ಇಲ್ಲಿಂದು ಹೋಗ್ತಾವೆ ಮ್ಯಾಗ್,
ಈಗ ಇಲ್ಲಿಂದು ಏನು ಮುಖ್ಯ ರಕ್ತನಾಳ ಮೇನ್ ರಕ್ತನಾಳ ಏನಿರ್ತದೆ ಮೇನ್ ಆರ್ಟ್ರಿ ಅದು ಕ್ಲಾಟ್ ಆಯ್ತಂದ್ರೆ ಅದು ಇಂಜೆಕ್ಷನ್ನು ಕೊಡ್ತೀವಿ ಮತ್ತು ಬ್ರೈನ್ ಹಾರ್ಟ್ ಅಟ್ಯಾಕ್ ಹ್ಯಾಂಗೆ ಸ್ಟೆಂಟ್ ಹಾಕ್ತಾರಲ್ಲ ಆ ಥರ ಸ್ಟೆಂಟ್ನೂ ಹಾಕ್ಬಹುದು ಇಲ್ಲಿ ಮೇನ್ ರಕ್ತನಾಳ ಇರ್ತದೆ ಅಲ್ಲಿ ಸ್ಟೆಂಟ್ನೂ ಹಾಕ್ಬಹುದು ಮತ್ತು ಅದು ಏನು ರಕ್ತ ಕ್ಲಾಟ್ ಇರ್ತದೆ ಅದು ಬಸ್ಟ್ ಮಾಡ್ಬೋದು ಅದೇ ಥರ ಕೂಡ ಟ್ರೀಟ್ಮೆಂಟ್ ಇರುತ್ತೆ. ಟ್ರೀಟ್ಮೆಂಟ್ ಕೊಟ್ರ ಇಬ್ಬರು ರೀ ಅವತ್ತೇ ಬಂದಾರೆ ಮಗ್ಗಿನ ಕಡ್ದು 2 ಎಲು ಕ್ರ್ಯಾಕ್ ಆಗ್ಯಾವ್ರಿ. ಒಳಗಡೆ ಸ್ವಲ್ಪ ಕೂದಲೇ ಎಲ್ಲೂ ಬಿಟ್ಟಿತ್ತು ರೀ ಸರ್. ಒಳ್ಳೆಕ್ ಆರಾಮಾಗ್ಯದ್ರಿ. ಅದು ಆದ ನಂತರ ಇದು ನಡ್ಗಲ್ಕತ್ತಿದ ಮೇಡಮ್ ಅವರೇ ಆಟ ಮಾಡಿದ್ರು. ಎಲ್ಲ ಫ್ರೀ ಆಗಿದ್ರಿ. ಎಲ್ಲ ಫ್ರೀ ಆದ ನಂತರ BP ಆಗಿ ಬ್ಲೇಡ್ ಗಟ್ಟಿ ಆಗ್ಯದಂತ ತಲೆಗೆ ಭಾಳ ನೋವು ಬರ್ತಿತ್ತು ರೀ. ಮತ್ತು ಮೇಡಮ್ ಅವರೇ ಅದಕ್ಕೆಲ್ಲ ಟ್ರೀಟ್ಮೆಂಟ್ ಕೊಟ್ಟು ಅವತ್ತು ನಾವು ಇಡೀ ಹೊರ್ಕೊಂಡು ಇದು ಮಾಡಕತ್ತೇವೆ. ನಾವು ಇದ್ದೀನಿ ಕಾಕ ನಿಮ್ಗೇನು ಧೈರ್ಯ ಏನೋ ಬೇಕಾದ್ರೆ ಬೇಡ ಅದ್ರ ಬಗ್ಗೆದಾಗ ನಾ ಇದ್ದೀನಿ ತೊಗೊಂಡು ಭಾಳಷ್ಟು ಒಳ್ಳೆಯದು ಬಂದ್ರಿ ನಮಗೆ. ಫುಲ್ ಫ್ರೀ ಆಗೇನು ರೀ. ಅದನ್ನ ಹೆಂಗಿದ್ದೀನಿ ಹಂಗಾಗೇನು ಅಲ್ಲಿಂದ ಚಾಲೂನೇ ಅದ ರೀ. ಆದರೆ ಫೆಬ್ರವರಿ ಎಲ್ಲ ಮಿಷಿ ಅದು 3 ದಿವಸ ನೋಡಿರಿ ತಲೆ ಆಪ್ರೇಷನ್ ಒಂದೇ ದಿನದಾಗ ಬಂದಾರೆ ಅವರು. ಅವಾಗೆ ಆ್ಯಕ್ಚುಲಿ ಹೊಡೆದಿದ್ದು ಜಾಸ್ತಿ ಸಮಸ್ಯೆ ಇದ್ದಿದ್ದಿಲ್ಲ. ಮೇನ್ ಅವರಿಗೆ ನಡ್ಗಾದು ಇತ್ತು, ಕೈ ಕಾಲು ನಡ್ಗಾದು, ಅದು ಕೈ ಕಾಲು ಕಮ್ಜೋರಿ ಆಗೋದು ಅವ್ರಿಗೆ ಗೊತ್ತಾಗಿಲ್ಲ. ಅದು ಇದು ಲಕ್ವಾ ಅಂತ ಅವರಿಗೆ ಗೊತ್ತೇ ಆಗಿಲ್ಲ. ಇದು ಆಪ್ರೇಷನ್ ತಲೆ ಆಪ್ರೇಷನ್ ಆಗಿದೆ ಅಂದ್ರೆ ಹೋದ ವರ್ಷ ಎಲ್ಲ ವಿಷಯ ಆದ 3 ವಿಷಯ ಇರೋದು. ಯಾವ ಡೇಟ್ನಾಗ ಆಗ್ಯದೋ ಏನೋ ನಮಗೆ ಅಷ್ಟೇ. ಮಾದೇವಪ್ಪ ದೊಡ್ಡ ಊರು ಮೇಳ್ಕೊಂಡ ಬೀರಿ ಬರೀ ಮೇಳ್ಕೊಂಡ ಇವರು ಶರಣ್ ಬಸಪ್ಪ ಅವರೇ. ಇವರು ಇದು ಮಾಡಾಳ್ನಿಂದ ಬಂದಾರ. ಹಾಂ, ಈಗ ಅವರಿಗೆ ನೀವು ಹೇಳ್ರಿ ಫಸ್ಟ್. ನಾ ಹೇಳ್ತೀನಿ ಆದ್ಮೇಲೆ. ಸಾಬ್ರ ಊಟ ಮಾಡಿ ಚಳಿ ಮಾಡಿ ಮುಕ್ಕೋದಿರಿ. ಅಕ್ರತನ ನಿದ್ದೆ ಇದ್ರಿ. ಅಕ್ರಲಿಂದ ಸ್ವಲ್ಪ ಕಾಲು ಹಿಂಗೆ ಎತ್ಬೋದು. ಕಾಲು ಹೇಳಿದ್ರಿ. ಕಾಲು ಹೇಳಿದ್ರಿಗೆ ಮತ್ತು ಏಕೆ ಹ್ಯಾಂಗೆ ಮಾಡೋಗುತ್ತೆ ನಮ್ಮ ಹುಡುಗ ಕರೆದಾರ ಒಟ್ಟು ದಂಡ ಹೇಳಿದ್ರಿ. ದಂಡ ಹೇಳಬಿಟ್ಟು ಹಿಂಗೆ ಜಬರ್ಸಿಗೆ ಬೈದು ಕಾರಣ ಸಂಬಂದ್ರಿ. ಮತ್ತು ರಾತ್ರಿ ಅವರು ಹಾಕ್ರಿ ಮತ್ತು ಅವಾಗ ಯಾವಾಗ ಅಡ್ಮಿಟ್ ಮಾಡ್ರಂಗೆ ಒಟ್ಟು ಅವರು ಇಲ್ಲರಿ. 2 ದಿನದಾಗ 2 ದಿವ್ಸಕ್ಕೆ ತಿರುಗಾಡ ಗಚ್ಚಾರಿಲ್ಲ ಈಗ ದವಾಖಾನೆ. ಒಟ್ಟು ಸ್ವಂತ ಏನು ಲೆಕ್ಕಿಗಿಲ್ಲ ಸರ್. ಪೂರಾ ಹಿಂಗೆ ಹೇಳಕ್ಕೆ ಬರ್ತೀವಿ. ನಿಮ್ಮ ಮಗ ಹಿಂಗೆ ಎದೆ ಕೈ ಹಾಕಿ ತಂದು ಗಾಡಿ ಹಾಕಿ ಅವ್ರಿಗೂ ಸ್ಟ್ರೋಕ್ ಆಗೋದು. ಈಗ ಅವ್ರಿಗೆ ಏನಾಗಿತ್ತಂದ್ರೆ ಇದು 2 ಸ್ಟ್ರೋಕ್. ಮೆದುಳಿದು ಯಾವ ಭಾಗಕ್ಕೆ ಸ್ಟ್ರೋಕ್ ಪೇಷಂಟ ನಮಸ್ತೆ. ಹಾಂ, ಬರ್ಬೋದು ರೀ ನೀವು. ನಿಮ್ಮದು ಆದ ನಂತರ ನೀವು ಬರ್ರಿ. ಇವ್ರದ್ದು ಆದ ನಂತರ ಅವರಿಗೆ ಸ್ಟ್ರೋಕ್ ಅಂದ್ರೆ ಬ್ರೈನ್ ಅಟ್ಯಾಕ್. ಈಗ ಹಾರ್ಟ್ ಅಟ್ಯಾಕ್ ಬಗ್ಗೆ ಎಲ್ಲರಿಗೂ ಆಗ್ತದೆ. ಹಾರ್ಟ್ ಅಟ್ಯಾಕ್ ಎದೆ ಬ್ಯಾನಿ ಆಯಿತು, ಬೆವರು ಬಂತು, ಉಸಿರು ತೊಗೊಳಕ್ಕಾಗಿಲ್ಲ ಅಂದ್ರೆ ಪಟ್ನೆ ಎಲ್ಲ ಪೇಷಂಟಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ಖರೆ ಬ್ರೈನ್ ಅಟ್ಯಾಕ್ ಅಂದ್ರೆ ಸ್ಟ್ರೋಕ್ ಅಂದ್ರೆ ಲಕ್ವಾ ಅಥವಾ ಪಾರ್ಶ್ವವಾಯು. ಅದು ಆಗಿದ್ದು ಗೊತ್ತಾಗಲ್ಲ. ಫಸ್ಟ್ ಆಫ್ ಆಲ್ ಯಾವ ಭಾಗಕ್ಕೆ ಮೆದುಳಿಗೂ ಯಾವ ಭಾಗದ್ದು ಹಾನಿ ಆಗುತ್ತೆ, ಆ ಭಾಗ ಯಾವ ಥರ ಕಂಟ್ರೋಲ್ ಮಾಡುತ್ತೆ, ಅದರ ಮ್ಯಾಗ ನಮ್ಮದು ಶರೀರದ ಲಕ್ಷಣ ಗೊತ್ತಾಗುತ್ತೆ. ಒಬ್ರೊಬ್ರಿಗೆ ಒಂದು ಸೈಡ್ ಪೂರ್ತಿ ವೀಕ್ ಆಗುತ್ತೆ. ಒಂದು ಕೈ ಎತ್ತಕ್ಕೆ ಬರಲ್ಲ, ಒಂದು ಕಾಲು ಎತ್ತಕ್ಕೆ ಬರಲ್ಲ, ಮುಖ ವಂಕಾಗ್ತದೆ. ಮತ್ತು ಒಬ್ರೊಬ್ರಿಗೆ 2 ಸೈಡ್ ಆಗುತ್ತೆ. ಅಥವಾ ಒಬ್ರೊಬ್ರಿಗೆ ಕೈ ಕಾಲು ಕಮ್ಜೋರಿ ಆಗಲ್ಲ, ಖರೆ ಅವ್ರಿಗೆ ನಡೆಯಕ್ಕೆ ಬರಲ್ಲ. ಯಾಕಂದ್ರೆ ಅವ್ರದ್ದು ಜೋಲಿ ಹೋಗ್ತದೆ. ಒಂದು ಹಿಂದಿಂದು ಸಣ್ಣ ಮೆದುಳು ಇರ್ತದೆ ರೀ. ಇಲ್ಲಿ ಹಿಂದಿಂದು ಸಣ್ಣ ಮೆದುಳು ಇರ್ತದೆ. ಆ ಮೆದುಳದು ಭಾಗ ನಮ್ಮದು ಜೋಲಿ ಬ್ಯಾಲೆನ್ಸ್ ನಿಯಂತ್ರಣೆ ಮಾಡುತ್ತದೆ. ಇದು ಭಾಗ. ಅದು ಭಾಗಕ್ಕೆ ಹಾನಿ ಆಯ್ತಂದ್ರೆ ಕೈ ಕಾಲು ಎತ್ತಕ್ಕೆ ಬರುತ್ತೆ, ಎಲ್ಲ ಬರುತ್ತೆ. ಖರೆ ನಡೆಯಕ್ಕೆ ಬರಲ್ಲ, ಜೋಲಿ ಹೋಗ್ತದೆ. ಒಂದು ಸೈಡ್ ಚಕ್ಕರ್ ಬರುತ್ತೆ. ಈಗ ಜನರಿಗೆ ಇದು ಗೊತ್ತಾಗಲ್ಲ. ಅವ್ರಿಗೂ ಈ ಥರ ಆಗಿದ್ದು ಲಕ್ಷಣಗಳು ಅಂದರೆ ಅವರು ವೀಲ್ಚೇರ್ ಮ್ಯಾಗ ಬಂದಿದ್ರು. ಅವರು ಸ್ವಂತ ಹೇಳ್ಯಾರ. ಅವ್ರಿಗೆ ಯಾರು ಎತ್ತಿ ಆ್ಯಂಬುಲೆನ್ಸ್ದಾಗ ಇಟ್ಟಾರ, ಗಾಡ್ಯಾಗ ಕರ್ಕೊಂಡು ಬಂದಾರ. ಮತ್ತು ನಮ್ಮ ಕ್ಯಾಬಿನ್ದಾಗ ವೀಲ್ಚೇರ್ ದಾಗೆ ಕರ್ಕೊಂಡು ಬಂದಿದ್ದರು.
ನಾವು ಎಲ್ಲ ಚೆಕಪ್ ಮಾಡಿ ಸ್ಕ್ಯಾನಿಂಗ್ ಮಾಡಿ ಅವರಿಗೆ ಹೇಳಿದೆ ನಿಮಗೆ ಅಡ್ಮಿಟ್ ಆಗಬೇಕು. ಇನ್ನೂ ಒಂದಂದ್ರೆ ಈಗ ಇವ್ರನ್ನೂ ಇರಲಿ ಯಾವ ಜನರು ಇರಲಿ ಅವರಿಗೆ ತಲೆಗಂದ್ರೆ ಒಂದು ಇದು ಆಯುರ್ವೇದಿಕ್ ಟ್ರೀಟ್ಮೆಂಟ್ ತೊಗೋಬೇಕು. ನಾವು ಕಾರವಾರ ಹೋಗಬೇಕು, ಚಿಕ್ಕೋಡಿ ಹೋಗಬೇಕು, ಅಲ್ಲಿ ನಾಗನೂರಹಳ್ಳಿ ಹೋಗಬೇಕು. ಯಾಕಂದ್ರೆ ಭಾಳಷ್ಟು ಭಾಳ ತಪ್ಪು ತಿಳುವಳಿಕೆ ಅದ. ಎಲ್ಲ ನಿಮ್ಗೆ ಲಕ್ವಾಯಿತು ನೀವು ಅಲ್ಲಿ ನಡ್ರಿ, ನಿಮ್ದು ಇದು ಆಯಿತು ನೀವು ಪಟ್ನೆ ಫಸ್ಟ್ ಅಲ್ಲಿ ಹೋಗ್ರಿ. 8 ತಾಸು ಜರ್ನಿ ಮಾಡ್ಕೊಂಡು ಅಲ್ಲಿ ಹೋಗ್ತಾರೆ, ನಿಮ್ಮದು ಟೈಮ್ ವೇಸ್ಟ್ ಮಾಡ್ತಾರೆ, ರೊಕ್ಕ ವೇಸ್ಟ್ ಮಾಡ್ತಾರೆ. ಖರೆ ಅದರದಿಂದ ಅವ್ರಿಗೆ ಏನೂ ಉಪಯೋಗ ಆಗಲ್ಲ. ಇವ್ರನ್ನೂ ರೆಡಿ ಆಗಿದ್ರು, ಹೌದಲ್ಲ? ಹೌದು ಸರ್ ಆಗಿದೆ. ಹಾಂ, ನೀವು ಬರ್ರಿ ಕಾಕಿ, ನೀವು ಹೇಳ್ರಿ. ಎರಡೂ ಕೈನು ಜುಮ್ ಹಿಡಿಯತ್ತು ಅವ್ರಿಗೆ ಹೊಟ್ಟೆ ಪೂರ ಹೊಟ್ಟೆ ಅರಿವಿನಾಗೆ ನಮ್ದಿಲ್ಲ ಸರ್, ಟೊಂಕ ಕಾಲು ಹೊಟ್ಟೆ ಉಳ್ಳಾಗ್ಬಿಟ್ಟು ಮುಂದೆ ಅವರು ಹಾರಿಸ್ತಿರೋದು. ವಾಮಿಟ್ ಆಗಿದ್ರು. ಅವರು ಹಾರಿಸ್ಕೊಳಕ್ಕೆ ಮುಂದೆ ಮಗಳ್ರಿ ಹೊಟ್ಟೆ ಅವ್ರಿಗೆ ಮಾತು ಬಂದಿದ್ರು. ಗಂಡ್ಸ್ ಮಕ್ಳು ಇಬ್ಬರು ಎಲ್ಲ ತಂದು ಹಾಕ್ಯಾರಿ. ಹಂಗೆ ಮಾಡೋ ಹಂಗೆ ಓದೋದಿಲ್ಲ. ಇವು ದವಾಖಾನೆ ಬಂದ್ಬಿಡಕ್ಕೆ 2-3 ಗಂಟೆ ಮ್ಯಾಗ ಅವರು ಬಂದಾರ. ಹಂಗೆ ಏನು ತಂದು ಹಾಕಿರಿ ಅನ್ಸುತ್ತೆ ಅವಾಗ ಇದಾವೆ. ಅವ್ರು ತಿಂಗಳುಗಳಿಂದ ಈ ಥರ ನಿಮ್ಗೆ ಆಯಿತು. ಇದು ರೀ ಈಗ ರೀ 11 ತಿಂಗಳು ಆದ ಬಳಿಕ ರೀ ಒಂದು ದಿವ್ಸ ಮಂಗಳಾರ ದಿವ್ಸ ಬಂದದ ರೀ. ಅವ್ರಿಗೆ ಗೊತ್ತಾಗಿಲ್ಲ ರೀ ಹಾವಿದಾಗ ಇರ್ತಾರೆ. ಎಷ್ಟು ತಿಂಗಳಿಂದ ಇವ್ರು ಬಂದ್ರು? ಇವ್ರಿಗೆ ಒಂದೇ ದಿನದಾಗ ಬಂದಾರೆ. ಎಷ್ಟು ತಿಂಗಳುಗಳಿಂದ ಅಂದ್ರೆ ಈಗ ರೀ 11ನೇ ತಿಂಗಳು ಚಾಲು ಅದ ರೀ. ಈ 11 ತಿಂಗಳು ಚಾಲು. 11 ತಿಂಗಳಿಂದ ಈ ಹಾಸ್ಪಿಟಲ್ ಬಂದ್ರು. ಇಲ್ಲಿ ಎಷ್ಟು ದಿನ ನೀವು ಟ್ರೀಟ್ಮೆಂಟ್ ಕೊಟ್ಟಿಲ್ಲ? 11 ತಿಂಗಳಿಗೆ ಬಂದಿಲ್ಲ ರೀ ಸರ್. ಒಂದು ದಿನದಾಗೆ ಬಂದಾರ ಅವರು. ಆಗನ ಎಷ್ಟು ದಿನಗಳ ಹಿಂದೆ ಅವ್ರು ಬಂದ್ಯಾರ. ಎಷ್ಟು ತಿಂಗಳ ಟ್ರೀಟ್ಮೆಂಟ್? ಅವ್ರಿಗೆ ಲಕ್ಷಣ ಯಾವಾಗ ಕಂಡು ಅಲ್ರಿ ಇಮಿಡಿಯೇಟ್ ಅವರು ಈಗ 2 ದಿನದಾಗೆ ಅವ್ರು ನಡೆದಾರ. ಏನಿಲ್ಲ ಅವ್ರು ಬಂದಿದ್ದ ಡೇಟ್ ಏನು, ನೀವು ಎಷ್ಟು ದಿನ ಟ್ರೀಟ್ಮೆಂಟ್ ಕೊಟ್ಟಿದ್ದೆ, ಹಾಂ, ಅವ್ರು ಯಾವಾಗ ಬಂದ್ರು ಇಲ್ಲಿ ಜಾಯ್ನ್ ಆಗಿ ಡೇಟ್ ಏನು? ಜಾಯಿನ್ ಆಗಿದ್ದು ಡೇಟ್ ಅಂದಾಜು ಅಂದಾಜು 11 ತಿಂಗಳು ಬಿಟ್ಟು ಮೊದಲು. ಹಾಂ, ಈಗ 11ನೇ ತಿಂಗಳು ಚಾಲು. ಅದೇ ಹೇಳ್ತೀನಿ. ಈಗ ಅವರು ರೆಡಿ ಆಗಿದ್ರು. ನಾವು ಎಲ್ಲಿ ಹೋಗ್ತೀರಿ, ನಾಗನೂರಹಳ್ಳಿ ಅಲ್ಲಿ ಹೋಗ್ತಾರಂತ ಅವ್ರು ರೆಡಿ ಆಗಿದ್ರು. ಯಾವಾಗ ಲಕ್ವ ಅವ್ರಿಗೆ ಗೊತ್ತಾಯ್ತು ಇವ್ರಿಗೆ ಲಕ್ವ ಆಗ್ಯದ ಅಂತ ನಾ ಹೇಳಿನಿ. ಆದ ನಂತರ ಅವ್ರಿಗೆ ರೆಡಿ ಆಗಿದ್ರು. ಅವರಿಗೆ ಭಾಳಷ್ಟು ನಾವು ಕೌನ್ಸಿಲ್ ಮಾಡಿ ನಿಂದಿರಿಸಿ ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿದ ನಂತರ ಅವ್ರಿಗೆ ಯಾವಾಗ ಆರಾಮಾಯಿತು ಅವಾಗ ಅವರಿಗೆ ನಂಬಿಕೆ ಬಂತು. ಆಯಿತು, ಚಲೋ ಆಯಿತು, ನಾವು ಅಲ್ಲಿ ಹೋಗಿಲ್ಲ. ಯಾಕಂದ್ರೆ ಆಯುರ್ವೇದಿಕ್ನು ಚಲೋ ಅದ, ಅದು ಏನು ತಪ್ಪಿಲ್ಲ. ಖರೆ ಯಾವ ಕಾಲದಾಗ ಟ್ರೀಟ್ಮೆಂಟ್ ಮಾಡಬೇಕು ಅದು ಮುಖ್ಯ ಇರ್ತದೆ. ಈಗ ಇಮರ್ಜೆನ್ಸಿ ಸ್ಟ್ರೋಕ್ ಅಂದ್ರೆ ಹಾರ್ಟ್ ಅಟ್ಯಾಕ್ ಬಂದಾಗ ನೀವು ಆಯುರ್ವೇದಿಕ್ ಹೋಗ್ತಾರೇನು ಜನರು? ಹೋಗಲ್ಲ. ಹಾರ್ಟ್ ಅಟ್ಯಾಕ್ದು ಇಮರ್ಜೆನ್ಸಿ ಎಲ್ಲ ಟ್ರೀಟ್ಮೆಂಟ್ ಮಾಡಿ ಆದ ನಂತರ ಬೇಕಾದ್ರೆ ನೀವು ಆಯುರ್ವೇದಿಕ್ ಟ್ರೀಟ್ಮೆಂಟ್ ತೊಗೊಳ್ಳಿ, ನಾವು ಏನು ಬ್ಯಾಡ್ ಅನ್ನಲ್ಲ. ಖರೆ ಇದು ಹಾರ್ಟ್ ಅಟ್ಯಾಕ್ ಹ್ಯಾಂಗೆ ಆಗುತ್ತೆ ಅದೇ ಥರ ಬ್ರೈನ್ ಅಟ್ಯಾಕ್ ಆಗುತ್ತೆ. ಅದರಲ್ಲಿ ಯಾವಾಗ ಇಮರ್ಜೆನ್ಸಿ ಇರುತ್ತೆ ಅವಾಗ ನೀವು ಇಲ್ಲೇ ಬರಲೇಬೇಕು. ಇಮರ್ಜೆನ್ಸಿ ಏನು ಟ್ರೀಟ್ಮೆಂಟ್ ಅಲೋಪತಿದಾಗ ಇಮರ್ಜೆನ್ಸಿ ಟ್ರೀಟ್ಮೆಂಟ್, ಆಯುರ್ವೇದಿಕ್ ಇಮರ್ಜೆನ್ಸಿ ಅಂತ ಟ್ರೀಟ್ಮೆಂಟ್ ಇರಲ್ಲ. ಯಾವುದು ಅಲೋಪತಿ ಇರಲಿ, ಆಯುರ್ವೇದಿಕ್ ಇರಲಿ, ಹೋಮಿಯೋಪತಿ ಇರಲಿ, ಯುನಾನಿ ಇರಲಿ, ಅದ್ರಾಗ ಇಮರ್ಜೆನ್ಸಿ ಟ್ರೀಟ್ಮೆಂಟ್ ಇರಲ್ಲ. ಇಮರ್ಜೆನ್ಸಿ ಟ್ರೀಟ್ಮೆಂಟ್ ಇರೋದು ಮಾತ್ರ ಅಲೋಪತಿ. ಅಂದರೆ ಅಲೋಪತಿ ನಾವು ಮನುಷ್ಯದು ಜೀವನ ಉಳಿಸ್ಬೋದು ನಾವು. ಮತ್ತು ಸ್ಟ್ರೋಕ್ ಅಂದರೆ ಒಂದು ನಿಮಿಷನಾಗ ಪೂರ್ತಿ ಜೀವನ ಚೇಂಜ್ ಆಗುತ್ತೆ. ಯಾಕಂದರೆ ಮೊದಲಿಂದು ಇಂಡಿಪೆಂಡೆಂಟ್ ಆಗಿ ಮನುಷ್ಯ ಕೈ ಕಾಲೆಲ್ಲ ಸರಿಯಾಗಿರೋದು ಮನುಷ್ಯ, ಎಲ್ಲ ಸರಿಯಾಗಿ ನಡೆಯೋದು ಮನುಷ್ಯ. ಒಂದೇ ನಿಮಿಷದಾಗ ಅವರಿಗೆ ನಡೆಯೋಕ್ಕೆ ಬರಲ್ಲ, ಕೈ ಕಾಲು ಎತ್ತಕ್ಕೆ ಬರಲ್ಲ, ಮಾತಾಡೋಕ್ಕೆ ಬರಲ್ಲ. ಅವ್ರದ್ದು ಪೂರ್ತಿ ಜೀವನ 1 ನಿಮಿಷದಾಗ 360 ಡಿಗ್ರಿ ಟರ್ನ್ ಆಗ್ತದೆ. ಮತ್ತು ಅವ್ರದ್ದು ಅಷ್ಟೇ ಇಲ್ಲ, ಅವ್ರದ್ದು ಫ್ಯಾಮಿಲಿ ಯಾಕಂದ್ರೆ ಕೇರ್ ಟೇಕರ್ಸ್ ಯಾರು? ಪೇಷಂಟ್. ಅವ್ರದ್ದು ಜೀವನ ಹಾಳಾಗುತ್ತೆ. ಅವ್ರದ್ದು ತಂದೆ ಇರಲಿ, ತಾಯಿ ಇರಲಿ, ಅವ್ರದ್ದು ಹೆಂಡತಿ ಇರಲಿ, ಗಂಡ ಇರಲಿ, ಮಕ್ಕಳು ಇರಲಿ, ಅವ್ರದ್ದು ಎಲ್ಲರದ್ದು ಜೀವನ ಅವ್ರ ಸುತ್ತೇ ಇರ್ತದಲ್ಲ, ಅವ್ರು ಎಲ್ಲರೂ ಜೀವನ ಹಾಳಾಗುತ್ತೆ. ಒಂದೇ ನಿಮಿಷನಾಗ ನೀವು ಡಿಸಿಷನ್ ಕರೆಕ್ಟ್ ತೊಗೊಂಡಿಲ್ಲ ಅಂದ್ರೆ ನೀವು ಅವ್ರದ್ದು ಪೇಷಂಟ್ ಹಾಳು ಮಾತ್ರ ಮಾಡಲ್ಲ, ನಿಮ್ದೆಲ್ಲರದು ಇಡೀ ಕುಟುಂಬದ ಜೀವನ ಹಾಳು ಮಾಡ್ತೀರಿ. ಅದು ಇದರದ್ದು ಸಂದೇಶ ಮುಖ್ಯ. ಯಾಕೆ ನಾವು ಇಷ್ಟು ಇದು ಆಗಿ ಯಾಕೆ ಸ್ಟ್ರೆಸ್ ಮಾಡಿ ಯಾಕೆ ಹೇಳ್ತೀವಿ ಯಾಕಂದರೆ ಇಮರ್ಜೆನ್ಸಿಯಾಗಿ ನೀವು ಚಲೋ ನರರೋಗ ತಜ್ಞ ಇರೋದು, ಚಲೋ ಹಾಸ್ಪಿಟಲ್ ಬರಲೇಬೇಕು. ಆದ ನಂತರ ನಿಮ್ಮದು ನಿಮ್ಮದು ಶ್ರದ್ಧೆ ಇರ್ತದೆ, ಆಯುರ್ವೇದಿಕ್ ಇರಲಿ, ಯಾವುದೂ ಇರಲಿ, ತಾಂತ್ರಿಕ ವೈದ್ಯರು ಇರಲಿ, ಅಲ್ಲಿ ಹೋಗ್ರಿ, ನಾವು ಏನು ಬ್ಯಾಡ್ ಅನ್ನಲ್ಲ. ಖರೆ ಇಮರ್ಜೆನ್ಸಿ ಇರೋದು ಗೋಲ್ಡನ್ ಅವರ್ 4-4.5 ತಾಸು ಒಳಗೆ ನೀವು ಪೇಷಂಟ್ ಕರ್ಕೊಂಡು ಬಂದ್ರಿ ಅಂದ್ರೆ ಪೇಷಂಟ್ ನಾವು ಇಂಜೆಕ್ಷನ್ ಕೊಟ್ಟು ಮೊದಲಿನಂಗೆ ಪೂರ್ತಿ ಮನುಷ್ಯ ಮಾಡ್ಬೋದು. ಈಗ ಇವ್ರದ್ದು ಎಕ್ಸಾಂಪಲ್ ಅದ, ಮಹಾದೇವಪ್ಪ ಅವ್ರದ್ದು ಎಕ್ಸಾಂಪಲ್ ಅದ, ಅವ್ರದ್ದು ಪೂರ್ತಿ ರಿಕವರಿ ಆಗಿದೆ. ಅವರೇ ಹೇಳ್ತಾರೆ. ಅವರು 1-2 ದಿನದಾಗೆ ರಿಕವರಿ ಆಗ್ಯದ. 2 ದಿನದಾಗ ನೀವು ನಡೀದಲ್ಲ.
ತಿರ್ಗಾಡೇನ್ರಿ ಆಕೈತಿನ ಅಷ್ಟೇ 5 ದಿನ ಎಲ್ಲ ಎಲ್ಲಿ ಬನ್ನಿ 5 ದಿನ ತಿರ್ಗಾಡೋಕೆ ಚಾಲೂ ಮಾಡೇನ್ರಿ ಯಾವ ಸ್ಟೇಜ್ನಾಗ ನೀವು ಒಳ್ಳೆ ಪೂರ್ತಿ ಏನ್ರಿ ಯಾವ ಸ್ಟೇಜ್ನಾಗ ನೀವು ಒಳ್ಳೆ ಫುಲ್ ಆಗಿದ್ರು ಪ್ರೆಗ್ನೆಂಟ್ ಆಗ್ತಿದ್ರು ಅಂತ ಹೇಳಿದ್ರು ಫಸ್ಟ್ ಇವತ್ತಾಯ್ತು ಇವತ್ತೇ ಹಂಗೆ ಯಾವ ಸ್ಟೇಜ್ ಅಂತ ಆ ರೇಂಜ್ ಇಲ್ಲ ಯಾವಾಗ ಲಕ್ಷಣ ಕಾಣಿಸ್ತೋ ಆವಾಗ ಪಟ್ನೆ ಆದ ತಕ್ಷಣ ಕರ್ಕೊಂಡು ಬರ್ಬೇಕ್ರಿ. ಇವ್ರು ಯಾವ ಸ್ಟೇಜ್ನಾಗ ಬಂದ್ರು ಅವರು ಆ್ಯಕ್ಚುಲಿ ಬರೋದು ಅಂದ್ರೆ ಒಂದು 6 ತಾಸಾಗನ ಬಂದಿದ್ರು ಅವರು. ಅದೇ ಸ್ಟೇಜ್ ಅಂದ್ರೆ 6 ತಾಸು ಮೊದಲೇ ಗೊತ್ತಾಗುತ್ತೆ ಅಂದ್ರೆ ಅದಕ್ಕೂ ಮೊದಲು ಒಂದು 15 ದಿನ ಅಂತ ಹೇಳಿದ್ರೆ ಹಂಗೆ ಅದನ್ನು ಇರುತ್ತೆ ಖರೆ ಸಾಮಾನ್ಯ ಜನರಿಗೆ ಗೊತ್ತಾಗಲ್ಲ. 15 ದಿನ ಒಳಗಂದ್ರೆ ಕೈ ಕಾಲು ಜುಮ್ ಹಿಡಿಯೋದು 1-2-5 ನಿಮಿಷ ಜುಮ್ ಹಿಡಿತದ ಮತ್ತು ಬಿಡ್ತದ. ಜನರಿಗೆ ಏನು ಅನ್ನಿಸ್ತದ ಆಯಿತು ಏನಿಲ್ಲ ನಾ ಸುಮ್ಮನೆ ಏನಾರು ಹಿಂಗೆ ಮಸಾಜ್ ಮಾಡ್ಕೊಂಡು ಬೇರೆ ಬೇರೆ ಲಕ್ಷಣಗಳು ಜುಮ್ ಹಿಡಿಯೋದು, ಮಾತಾಡೋಕೆ 1 ನಿಮಿಷ ಮಾತಾಡೋಕೆ ಮಾತು ಬರಲ್ಲ, ತೊದಲು ಮಾತಾಡ್ತಾರೆ, ಒಂದು ಸರ್ತಿ ತೊದಲು ಮಾತಾಡ್ತಾರೆ ಅಥವಾ ಜೋಲಿ ಹೋಗ್ತದೆ ಒಮ್ಮೆ ಇದೇ ಥರ ಜೋಲಿ ಹೋಗ್ತದ, ಕೈಕಾಲು ವೀಕ್ನೆಸ್ ಆಗ್ತದೆ, ಮಾತಾಡೋಕೆ ಬರಲ್ಲ ಮತ್ತು ಜುಮ್ ಹಿಡಿತದ. ಈ ಥರ ಲಕ್ಷಣ ಕಂಡ್ಬಾರ್ದು. ಇದಕ್ಕೆ ನಾವು TI ಅಂತ ಹೇಳ್ತೀವಿ. TI ಅಂದರೆ ಟ್ರಾನ್ಸಿಯಂಟ್ ಇಸ್ಕೆಮಿಕ್ ಅಟ್ಯಾಕ್. ಅಂದ್ರೆ ಇದ್ರಾಗೂ ರಕ್ತನಾಳ ಮುಚ್ಕೊಂಡು ಸ್ವಲ್ಪ 5 ನಿಮಿಷ 10 ನಿಮಿಷ ಸಲುವಾಗಿ ರಕ್ತನಾಳ ಮುಚ್ಕೊಳ್ತದ ಖರೆ ತಂತಾನೆ ಮತ್ತು ರೀಸರ್ಕ್ಯುಲೇಷನ್ ಚಾಲೂ ಆಗ್ತದೆ. ಅದರಿಂದ ಪೇಷಂಟಿಗೆ ಒಂದು ಸ್ವಲ್ಪ ಟೈಮ್ ಸಲುವಾಗಿ ಸಿಮ್ಟಮ್ಸ್ ಲಕ್ಷಣಗಳು ಕಾಣಿಸುತ್ತೆ. ಆದ ನಂತರ ಮತ್ತು ರೀಸರ್ಕ್ಯುಲೇಷನ್ ಆಗೋಣ ರಕ್ತ ಸಂಚಲನೆ ಮತ್ತು ಕರೆಕ್ಟ್ ಆಗೋಣ ಅವರಿಗೆ ಮತ್ತು ಸರಿಯಾಗಿ ಆಗ್ತಾರೆ. ಖರೆ ಇದು ವಾರ್ನಿಂಗ್ ಸೈನ್ಸ್. ಪ್ರಾಬ್ಲಮ್ ಅಂದ್ರೆ ಏನು ಆ್ಯಕ್ಟಿವಿಟಿ ಇಲ್ಲ, ಕುಂತಲ್ಲೇ ಕೆಲಸ ಮಾಡೋದು, ಹೈ BP ಇರಲಿ, ಶುಗರ್ ಇರಲಿ ಜಾಸ್ತಿ, ದಪ್ಪ ಇರೋದು ಒಬೆಸಿಟಿ, ಕೊಲೆಸ್ಟ್ರಾಲ್ ಹೆಚ್ಚಾಗಿರೋದು ಮತ್ತು ಒಂದು ಶುಗರ್ ಹೆಚ್ಚಿರಲಿ. ಒಂದು ಪೇಷಂಟಿಗೆ ಜೆನೆಟಿಕ್ನೂ ಇರ್ತದೆ. ಈಗ ಭಾಳಷ್ಟು ನಾವು ಯಂಗ್ ಸ್ಟ್ರೋಕ್ ಅಂದ್ರೆ ಯಾರಿಗೆ ಇದು 40 ವಯಸ್ಸಿಗಿಂತ ಮುಂಚೆ ಸ್ಟ್ರೋಕ್ ಆಗಿದ್ದು ಅವರಿಗೆ ಯಂಗ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಅವ್ರಿಗೂ ಜೆನೆಟಿಕ್ ಅಂದ್ರೆ ಹೆರಿಡಿಟಿ ಆಗಿದ್ದು ಚಾನ್ಸಸ್ ಇರ್ತಾವೆ ಅಥವಾ ಯಾರು ಜಾಸ್ತಿ ಚಟಗಳು ಇರ್ತಾವೆ, ಸ್ಮೋಕಿಂಗ್ ಇರಲಿ, ಡ್ರಿಂಕ್ಸ್ ಇರಲಿ, ತಂಬಾಕು, ಗುಟ್ಕಾ ಅದರದ್ದು ಇದು ಸ್ಟ್ರೋಕ್ ಆಗೋದು ಚಾನ್ಸಸ್ ಹೆಚ್ಚಾಗುತ್ತೆ. ಜೆನೆಟಿಕ್ ಜಾಸ್ತಿ ಭಾಳ ಏನಿಲ್ಲ, 1-2%. ಮೈನರ್ ಏನ್ರಿ ಸ್ಪೈನ್ ಆ ಥರ ಏನಿಲ್ಲ. ಸ್ಟ್ರೋಕ್ ಅಂದರೆ ಮೇನ್ ಮೆದುಳಿಗೆ. ಸ್ಪೈನ್ ಸ್ಟ್ರೋಕ್ನೂ ಆಗುತ್ತೆ ಖರೆ ಅದು ಪ್ರಮಾಣ ಕಡಿಮೆ ಇದೆ, ಲೆಸ್ ದ್ಯಾನ್ 1%. ಆಗ್ತದೆ ರೀ. ನಮ್ಮ ತಾಯರಿಗೆ ಸ್ಟ್ರೋಕ್ ಆಗಿತ್ತು. ಅದು ಸ್ಟ್ರೋಕ್ ಆದಾಗ ಬಂದಿದ್ದೇವೆ ಅವನು ಒಂದು 5 ದಿವಸ ಟ್ರೀಟ್ಮೆಂಟ್ ತೊಗೊಂಡೇವೆ ರೀ. ಇವತ್ತು ನಮ್ಮ ತಾಯರ ಕಣ್ಣು ಎದುರು ಇರ್ಬೇಕಂದ್ರೆ ಮೇಡಮ್ ಅವ್ರಿಗೆ ಕಾರಣ ಭಾಳ ಏನು ರೀ ಸ್ಟ್ರೋಕ್ शुभं कुरु त्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तुते दीपज्योतिर्नमोऽस्तुते शुभं कुरु त्वं कल्याणम् आरोग्यं धनसम्पदः शुभं कुरु त्वं कल्याणम् आरोग्यं धनसम्पदः आरोग्यं धनसम्पदः शुभं कुरु त्वं कल्याणम् आरोग्यं धनसम्पदः विनाशाय दीपज्योतिर्नमोऽस्तुते दीपज्योतिर्नमोऽस्तुते शुभं कुरु त्वं कल्याणम् आरोग्यं धनसम्पदः शुभं कुरु